It's a great joy to be with several of you who have gathered here from different corners of Karnataka state, from different. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಕೂಡಿ ಬಂದಿರುವಂತ ನಿಮ್ಮೊಟ್ಟಿಗೆ ಸೇರಿ ಬರುವಂತದ್ದು ನಾನು ಬಹಳ ಸಂತೋಷ ಪಡುವಂತವನಾಗಿದ್ದೇನೆ. I'm reminded of my time maybe 47 years back when Christian Welfare Fellowship was established in Malavalli, that we were able to minister the word to the young people and to different people in the assemblies. 47 ವರ್ಷಗಳ ಹಿಂದೆ ಮಳವಳ್ಳಿಯಲ್ಲಿ ಪ್ರಾರಂಭವಾದ ಈ ಒಂದು CWF ಮಿನಿಸ್ಟ್ರಿಯಲ್ಲಿ ಮತ್ತು ಅನೇಕ ಜನರಿಗೆ ಸುವಾರ್ತೆ ಸಾರುವಂತದ್ದನ್ನ ನಾನು ನೆನಪಿಗೆ ತಂದುಕೊಳ್ಳುವಂತವನಾಗಿದ್ದೇನೆ. It's a great joy to be with you under the leadership of Brother David Elia and other committee members today to carry on the ministry of Christian Welfare Fellowship all these past several years. ಮತ್ತೆ ಈ ಸಮಯದಲ್ಲಿ ಸಹೋದರ ಡೇವಿಡ್ ಎಲಿಯಾ ಹಾಗೂ ಇನ್ನು ಅನೇಕ ನಾಯಕರೊಟ್ಟಿಗೆ ಸೇರಿ ಈ ಒಂದು ಕ್ರಿಶ್ಚಿಯನ್ ವೆಲ್ಫೇರ್ ಫೆಲೋಶಿಪ್ ಜೊತೆ ಸೇರಿ ಕಾರ್ಯ ಮಾಡೋದಕ್ಕೆ ಸಂತೋಷ ಪಡುವಂತವನಾಗಿದ್ದೇನೆ. Now today evening, as we begin this session of the Bible study, shall we look to the Lord for His help? ಈ ಒಂದು ಸತ್ಯವೇದ ಕೂಟದ ಪ್ರಾರಂಭಕ್ಕೆ ನಾವು ಪ್ರಾರ್ಥನಾ ಪೂರ್ವಕವಾಗಿ ಕರ್ತನನ್ನು ನೋಡುವಂತವರಾಗೋಣ. Our gracious Heavenly Father, we thank you, Lord, for this evening. ನಮ್ಮ ಕೃಪಾಳ ದೇವರೇ, ಈ ಸಂಜೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. Thank you, Lord, for the word that is before us. ನಮ್ಮ ಮುಂದೆ ಇರುವಂತ ನಿನ್ನ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. Thank you, Lord, for these different leaders who you have come today for this Zoom meeting. ಅನೇಕ ನಾಯಕರು ಈ ಸಂಜೆ ವೇಳೆಯಲ್ಲಿ Zoom meeting ಬಂದಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. Lord, as we look into the word, we ask thee, Lord, that you minister to us. ನಾವೀಗ ವಾಕ್ಯ ಹೋಗುವ ಸಮಯದಲ್ಲಿ ನಿನ್ನ ಸಹಾಯವನ್ನು ನಾವು ಕೇಳುವಂತವರಾಗಿದ್ದೇವೆ. Let thy name be glorified. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗುವಂತದ್ದಾಗಿರಲಿ. We offer this prayer in the blessed name of our Lord and Savior Jesus Christ. Amen. ಈ ಒಂದು ಪ್ರಾರ್ಥನೆಯನ್ನ ಆಶೀರ್ವದಿಸಲ್ಪಟ್ಟಂತ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸುವಂತವರಾಗಿದ್ದೇವೆ. ಆಮೆನ್. Now the topic that is before us for the study today evening is a brief prophetical utterance from Haggai. ಈ ಸಂಜೆ ವೇಳೆ ನಮ್ಮದಿರ್ತಕ್ಕಂತ ಒಂದು ಪ್ರಸ್ತಾಪದ ಒಂದು ವಿಷಯ ಅದು ಹಗ್ಗಾಯನ ಪುಸ್ತಕ, ಪ್ರವಾದಿಯ ಪುಸ್ತಕದಿಂದ ಬಂದಂತಹ ಸಂಗತಿ ಆಗಿವೆ. The topic is consider your ways. ಈ ಒಂದು ಶೀರ್ಷಿಕೆ ಏನೆಂಬುದು ನೋಡುವಾಗ ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. From the brief prophecy of Haggai, we select for our study the word of the Lord that we should consider our ways. ಹಗ್ಗಾಯನ ಪುಸ್ತಕದ ಪ್ರಸ್ತಾವ ಮುಖಾಂತರವಾಗಿ ನಾವು ಕಲಿಯುವಂತಹದ್ದು ನಾವು ನಮ್ಮ ಮಾರ್ಗಗಳನ್ನ ಗಮನಕ್ಕೆ ತಂದುಕೊಳ್ಳುವಂತವರಾಗಿರಬೇಕು. I believe that you are holding the Bible with you. If you have the Bibles, I wish you open the Bible as I quote some of the Bible references. ಸತ್ಯವೇದ ಇರುವಂತವರು ದಯವಿಟ್ಟು ನಿಮ್ಮ ಸತ್ಯವೇದ ಪುಸ್ತಕಗಳನ್ನ ತೆರೆದು ನಾವು ತಿಳಿಸುವಂತ ವಾಕ್ಯ ಭಾಗವನ್ನ ನೀವು ನೋಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. I want you to notice that this command is repeated several times in this chapter. ಈ ಒಂದು ಅಧ್ಯಾಯದಲ್ಲಿ ಈ ಒಂದು ವಾಕ್ಯವು ಪದೇ ಪದೇ ಪುನರುಚ್ಚರಿಸುವಂತಹ ಸಂಗತಿಯನ್ನ ನಾವು ನೋಡುತ್ತೇವೆ. We will read one by one. ಈಗ ನಾವು ಒಂದರ ನಂತರ ಒಂದನ್ನ ನಾವು ಓದಿಕೊಳ್ಳುವಂತವರಾಗಿರೋಣ. Let's turn our attention to chapter 1 and verse 5 of the book of Haggai. ಹಗ್ಗಾಯನ ಪುಸ್ತಕದ ಮೊದಲನೇ ಅಧ್ಯಾಯದ 5ನೇ ವಾಕ್ಯ. Now therefore, thus saith the Lord of hosts, consider your ways. ಈ ಸಮಯದಲ್ಲಿ ಸೇನಾಧೀಶರು ಯೆಹೋವನು ನಿಂತಿರುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. Again we go little forward to verse 7. ಮತ್ತು ಹಾಗೆ ಮುಂದಕ್ಕೆ 7ನೇ ವಾಕ್ಯಕ್ಕೆ ಬರುವಾಗ,
Thus saith the Lord of hosts, consider your ways. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. And then we will turn our attention to the second chapter. ಈಗ ನಾವು ಎರಡನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನ ತರೋಣ. And watch that verse 15. ಮತ್ತೆ ಹಾಗೆ 15ನೇ ವಾಕ್ಯವನ್ನ ಗಮನಿಸಿರಿ. And now I pray you consider from this day and upward, from before a stone was laid upon a stone in the temple of the Lord. ಯೆಹೋವನ ಆಲಯ ನಿವೇಶನದಲ್ಲಿ ಕಲ್ಲಿನ ಮೇಲೆ ಕಲ್ಲಿಡುವ ಈ ಮೊದಲ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. Then again continue in verse 18 of the same chapter. ಮತ್ತು ಈಗ ಅದೇ ಅಧ್ಯಾಯದ 18ನೇ ವಾಕ್ಯವನ್ನ ಗಮನ ತಂದುಕೊಳ್ಳಿರಿ. Consider how from this day and upward, from the 24th day of the 9th month, even from the day that the foundation of the Lord's temple was laid. Consider it. ಜ್ಞಾಪಕ ಮಾಡಿಕೊಳ್ಳಿರಿ, ಯೆಹೋವನ ಆಲಯಕ್ಕೆ ಅಸ್ತಿವಾರ ಹಾಕಿದ ಈ ದಿವಸದ ಹಿಂದಿನ ಕಾಲವನ್ನು, ಅಂದರೆ 9ನೆಯ ತಿಂಗಳಿನ 24ನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. Now we all know that when God speaks once, it is very important. ನಿಮಗೆಲ್ಲ ಗೊತ್ತಿದೆ, ದೇವರು ಒಂದು ಸಲ ಮಾತನಾಡುವಾಗ ಅದು ಬಹಳ ಪ್ರಮುಖವಾದಂತಹ ಸಂಗತಿಯಾಗಿದೆ. But when God speaks twice, I am sure it is doubly important. ಹಾಗೆಯೇ ದೇವರು ಎರಡಾವರ್ತಿ ಮಾತಾಡುವಂತಹ ಸಮಯದಲ್ಲಿ ಅದು ಎರಡರಷ್ಟು ಪ್ರಾಮುಖ್ಯವಾಗಿರುವಂತದ್ದಾಗಿದೆ. Now in the passages that we have read just now, ಈಗ ಓದಿದಂತಹ ಈ ಅಧ್ಯಾಯ ವಾಕ್ಯ ಭಾಗದಲ್ಲಿ the word consider comes about 5 times. ಮನಸ್ಸಿಗೆ ತಂದುಕೊಳ್ಳಿರಿ ಅಂತಕ್ಕಂಥ ಒಂದು ಪದ 5 ಸಲ ಪುನರುಚ್ಚರಿಸಲ್ಪಟ್ಟಿದೆ. Not once, not twice, not thrice, not 4 times, 5 times. We have quoted about 5 verses where it talks about the word consider. ನಾವು 5 ಸಲ ಪದೇ ಪದೇ ಉಚ್ಚರಿಸಲ್ಪಟ್ಟಂತ ವಾಕ್ಯವನ್ನು ನೋಡಿದ್ದೇವೆ, ಮನಸ್ಸಿಗೆ ತಂದುಕೊಳ್ಳಿರಿ. Now we should remember that our whole duty as we share this Bible study is to examine ourselves. ಇದು ವಿಶೇಷವಾಗಿ ನಮ್ಮ ಸತ್ಯವೇದ ಧ್ಯಾನದಲ್ಲಿ ಮೊದಲನೇದಾಗಿ ನಮ್ಮ ಕುರಿತಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. Now if you fail to do self-examination, we are bound to suffer relapse, to backslide. ನಾವು ಒಂದು ವೇಳೆ ನಾವು ಪರೀಕ್ಷೆ ಮಾಡಿಕೊಳ್ಳೋದ್ರಲ್ಲಿ ಸೋತರೆ ನಾವು ಖಂಡಿತವಾಗಿ ಹಿಂಚಾರುವಂತವರಾಗಿರುತ್ತೇವೆ. And we will also get out of touch with the Lord. ಮತ್ತು ದೇವರ ಸಂಪರ್ಕದಿಂದ ನಾವು ದೂರ ಹೋಗುತ್ತೇವೆ. Now we cannot remain static. ನಾವು ಬರೀ ಇದ್ದ ಸ್ಥಿತಿಯಲ್ಲೇ ಇರುವುದಕ್ಕೆ ಸಾಧ್ಯನೇ ಇಲ್ಲ. We must either go forward or we should go back. ಒಂದು ನಾವು ಮುಂದಕ್ಕೆ ಹೋಗುವಂತವರಾಗಿರುತ್ತೇವೆ, ಇಲ್ಲದೆ ಹೋದರೆ ಹಿಂದಕ್ಕೆ ಹೋಗುವಂತವರಾಗಿರುತ್ತೇವೆ. And in order to go forward, we must frequently consider our ways. ನಾವು ಮುಂದಕ್ಕೆ ನಾವು ಹೋಗಬೇಕಾದರೆ ಪದೇ ಪದೇ ನಮ್ಮ ಸ್ಥಿತಿಯನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು. What are we exhorted to do? ಹಾಗಾದ್ರೆ ನಾವು ಏನು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡುತ್ತೇವೆ. I want to bring before you 3 small issues so that we can remember it very well. ನಾನು 3 ವಿಷಯಗಳನ್ನು ನೀವು ಹೇಳೋದಕ್ಕೆ ಇಷ್ಟಪಡುತ್ತೇನೆ, ಅದರಿಂದ ನೀವು ಬಹಳ ಸುಲಭವಾಗಿ ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾಗಿದೆ. In the words of Haggai, number 1, we are to give careful thought. ಅಗ್ಗಾಯನ ವಿಷಯ ಮುಖಾಂತರ ಹೇಳ್ಬೇಕಾದ್ರೆ ನಾವು ನಮ್ಮ ಆಲೋಚನೆಗಳು ಬಹಳ ಪ್ರಾಮುಖ್ಯತೆ ಕೊಡಬೇಕಾಗಿದೆ. That's what he said, that consider, consider, consider. ಅದಕ್ಕಾಗಿ ಆತ ಹೇಳುವಂತ ಮಾತು ಮನಸ್ಸಿಗೆ ತಂದುಕೊಳ್ಳಿರಿ, ಮನಸ್ಸಿಗೆ ತಂದುಕೊಳ್ಳಿರಿ, ಮನಸ್ಸಿಗೆ ತಂದುಕೊಳ್ಳಿರಿ. Sometimes when we want to look at a very small object,
Yes, brother. Sometimes, when we want to look at a very small Brother, continue. object, ಯಾವ್ದಾದ್ರು ಒಂದು ವಸ್ತುವನ್ನು ನೋಡ ಬಯಸುವುದಾದ್ರೆ we look at that object through a microscope and discover it. ನಾವು ಮೈಕ್ರೋಸ್ಕೋಪ್ ನೋಡ್ತೇವೆ ಮತ್ತು ಅದನ್ನ ಪತ್ತೆ ಹಚ್ಚುತ್ತೇವೆ. Now we are very careful. We want to know exactly how it is and what it is. ನಾವು ಬಹಳ ನಿರ್ದಿಷ್ಟವಾಗಿ ಅದು ಏನಾಗಿದೆ, ಅದು ಹೇಗಿದೆ ಎಂಬುದಾಗಿ ನೋಡಬೇಕಾಗಿದೆ. We take care to see very, very carefully. ಆದ್ರಿಂದ ನಾವು ಗಮನವಿಟ್ಟು ಬಹಳ ಎಚ್ಚರಿಕೆಯಿಂದ ನೋಡುವಂತವರಾಗಿದ್ದೇವೆ. Have you seen yourself under God's microscope? ಯಾವಾಗಲಾದ್ರೂ ಕೂಡ ನೀವುಗಳು ದೇವರ ಮೈಕ್ರೋಸ್ಕೋಪ್ ಮುಖಾಂತರವಾಗಿ ನಿಮ್ಮನ್ನ ನೀವು ನೋಡಿದೀರಾ? When Haggai is telling that you need to consider, ಹಗ್ಗಾಯನು ನೀವು ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳುವಾಗ he is telling that we need to inspect ourselves. ಅದರ ಅರ್ಥ ನಮ್ಮನ್ನ ನಾವು ಲಕ್ಷ್ಯವಿಟ್ಟು ನಾವು ಕಾಣಬೇಕು. In Psalm 139 and verse 23, 139ನೇ ಕೀರ್ತನೆ 23ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. we know that verse very well. Search me, O God, and know my heart. Try me and know my thoughts. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. Again in the book of Proverbs chapter 4 and verse 26, ಹಾಗೆ ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 26ನೇ ವಾಕ್ಯದಲ್ಲಿಯೂ the word of God says, ponder the path of thy feet and let all thy ways be established. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. So with that, let me go to the second issue. ಇದರ ಮುಖಾಂತರ ನಾವು ಎರಡನೆಯ ಒಂದು ಹಂತಕ್ಕೆ ಹೋಗುವಂತರಾಗಿರೋಣ. Now, as Haggai brought before us the thought of consider your ways, ಹಗ್ಗಾಯನ ಮುಂದೆ ತಂದಿರುವಂತದ್ದು ನಿಮ್ಮ ಮಾರ್ಗಗಳನ್ನ ಮನಸ್ಸಿಗೆ ತಂದುಕೊಳ್ಳಿರಿ. we are to give careful thought to our ways. ಅದರಿಂದ ನಾವು ನಮ್ಮ ಮಾರ್ಗಗಳ ಕುರಿತಾಗಿ ಬಹಳ ಎಚ್ಚರಿಕೆಯನ್ನ ಗಮನಿಸಿ ನೋಡಬೇಕು. What does this mean? ಈ ಮಾರ್ಗಗಳು ಅಂದ್ರೆ ಏನರ್ಥ? This means surely that we are to consider our life and even our ministry. ಅದರ ಅರ್ಥ ನಮ್ಮ ಜೀವಿತವನ್ನ ಮತ್ತು ನಮ್ಮ ಸೇವೆಯನ್ನ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. In other words, all that has to do with our private life as God sees it and our public life as man sees it. ಅದರ ಅರ್ಥ ಏನಂತಂದ್ರೆ ನಮ್ಮ ಪ್ರತ್ಯೇಕವಾದ ಜೀವಿತವನ್ನ ದೇವರು ನೋಡುವಾತನಾಗಿದ್ದಾನೆ ಮತ್ತು ನಮ್ಮ ಸಾಮಾಜಿಕ ಜೀವಿತವನ್ನ ಮನುಷ್ಯರು ನೋಡುವಂತವರಾಗಿದ್ದಾರೆ. We have to check up our relationships. ಆದ್ರೆ ನಮ್ಮ ಸಂಬಂಧಗಳನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. Upon the time we give to prayer, ನಾವು ಪ್ರಾರ್ಥನೆ ಕೊಡುವಂತ ಸಮಯದ ಕುರಿತಾಗಿ, upon the use we make of money, ನಾವು ಹಣವನ್ನ ಉಪಯೋಗಿಸುವಂತ ಸಂಗತಿ ಕುರಿತಾಗಿ, and upon the concern we have for the souls of others. ಮತ್ತು ಇತರರ ಆತ್ಮಗಳ ಕುರಿತಾಗಿ ನಮಗಿರುವಂತಹ ಒಂದು ಚಿಂತನೆ. That takes me to the third issue. ಇದು ಬಹಳ ಉರಿಯುವಂತ ಒಂದು ಸಮಸ್ಯೆ ಆಗಿದೆ. He says that give careful thought to your ways. ನಿಮ್ಮ ಮಾರ್ಗಗಳ ಕುರಿತಾಗಿ ಲಕ್ಷ್ಯವಿಟ್ಟು ಗಮನಿಸಿರಿ ಎಂಬುದಾಗಿ ನೋಡುತ್ತೇವೆ. What a tendency there is for us to judge others. ನಮ್ಮ ಮಾರ್ಗಗಳನ್ನು ನೋಡುವಾಗ ಮತ್ತೊಬ್ಬರ ಕುರಿತಾಗಿ ತೀರ್ಪು ಮಾಡುವಂತದ್ದಲ್ಲ. We are extremely good as Christian believers very often. ನಾವು ಪದೇ ಪದೇ ವಿಶ್ವಾಸಿಗಳನ್ನ ನಾವು ಇತರರನ್ನ ಪರೀಕ್ಷಿಸುವಂತರಾಗಿದ್ದೇವೆ. We want to judge others. ನಾವು ಮತ್ತೊಬ್ಬರನ್ನ ತುಳಿಬೇಕೆಂಬುದಾಗಿ ಪ್ರಯತ್ನ ಪಡುತ್ತೇವೆ. We want to apply what God is saying to other people rather than to ourselves. ದೇವರು ಮತ್ತೊಬ್ಬರಿಗೆ ಏನ್ ಮಾಡ್ತೀವಿ ಎಂಬುದಾಗಿ ಕುರಿತಾಗಿ ನಾವು ಚಿಂತೆ ಮಾಡ್ತೇವೆ ಹೊರತು ನಮ್ಮ ಕುರಿತಾಗಿ ದೇವರು ಏನ್ ಮಾಡ್ತೀವಿ ಎಂಬುದಾಗಿ ನಾವು ಚಿಂತಿಸುವುದಿಲ್ಲ. That's why
Paul wrote when he wrote in Corinthians, 1 Corinthians chapter 11 and verse 28. ಆದ್ರಿಂದಲೇ ಪೌಲನು 1 ಕೊರಿಂಥ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ. You know this verse very well because so often we quote this during the Lord's Supper time. ಈ ವಾಕ್ಯ ನಮಗೆ ಬಹಳ ಚೆನ್ನಾಗಿ ಚಿರಪರಿಚಿತವಾಗಿದೆ. ಯಾಕಂದ್ರೆ ಇದನ್ನ ಪದೇ ಪದೇ ನಾವು ಕರ್ತನ ಮೇಜಿಗೆ ಬರುವಾಗ ಈ ಮಾತನ್ನ ಉಪಯೋಗಿಸ್ತೇವೆ. Paul said that, but let a man examine himself, and so let him eat of that bread and drink of that cup. ಪೌಲನು ಹೇಳುವಂತ ಮಾತು, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. So having expressed these 3 different issues, ಈ 3 ವಿಷಯಗಳನ್ನ ತಿಳಿಸಿದ ನಂತರ now I want to bring before you another 3 important factors. ನಾನು ಬಹಳ ಮುಖ್ಯವಾದ 3 ಸಂಗತಿಗಳನ್ನು ನಿಮ್ಮ ಗಮನ ತರುವುದಕ್ಕೆ ಇಷ್ಟಪಡುತ್ತೇನೆ. Number 1, ಮೊದಲನೆಯದಾಗಿ, why are we to give careful thought to our ways? ಯಾಕೆ ನಮ್ಮ ಮಾರ್ಗಗಳಿಗೆ ಎಚ್ಚರಿಕೆಯಿಂದ ನಾವು ಗಮನ ಕೊಡಬೇಕು? Now we saw right now that we need to examine ourselves. ಈಗ ತಾನೇ ನೋಡಿದ್ರು, ನಾವು ನಮ್ಮ ಕುರಿತಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. So why are we to give careful thought to our ways? ಹಾಗಿದ್ದ ಮೇಲೆ ನಮ್ಮ ಮಾರ್ಗಗಳ ಕುರಿತಾಗಿ ನಾವು ಯಾಕೆ ಎಚ್ಚರಿಕೆ ವಹಿಸಬೇಕಾಗಿದೆ? Now I want to bring before you 3 important reasons. 3 ಕಾರಣಗಳನ್ನ ನಿಮಗೆ ತಿಳಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. Number 1, ಮೊದಲನೆಯ ಕಾರಣ, because conditions require it. ಯಾಕೆಂತಂದ್ರೆ ನಮ್ಮ ಪರಿಸ್ಥಿತಿಗಳಿಗೆ ಅದರ ಅವಶ್ಯಕತೆ ಇದೆ. That is to say, conditions in our life, ಅಂದ್ರೆ ನಮ್ಮ ಜೀವಿತದ ಪರಿಸ್ಥಿತಿಗಳಿಗೆ, conditions in our service to the Lord, ಕರ್ತನಿಗೆ ಮಾಡುವಂತ ಸೇವೆಯ ವಿಷಯದಲ್ಲಿ ಪರಿಸ್ಥಿತಿಗಳಿಗೆ. let us examine ourselves in this area. ಈ ಒಂದು ಪ್ರಾಂತದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತವರಾಗಿರೋಣ. Is our Christian life flourishing Christian life? ನಮ್ಮ ಕ್ರೈಸ್ತ ಜೀವಿತ ಅದು ಫಲದಾಯಕವಾದ ಕ್ರೈಸ್ತ ಜೀವಿತವಾಗಿದೆಯಾ? Is our Christian ministry, it's a fruitful ministry? ನಮ್ಮ ಕ್ರೈಸ್ತ ಸೇವೆ ಅದು ಫಲಭರಿತವಾದಂತ ಒಂದು ಸೇವೆಯಾಗಿದೆಯಾ? If so, well and good. ಒಂದು ವೇಳೆ ಇದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು. All praise be to the Lord. ಎಲ್ಲಾ ಸ್ತುತಿ ಸ್ತೋತ್ರವು ದೇವರಿಗೆ ಸಮರ್ಪಣೆ ಆಗಲಿ. But probably our honest answer to this question is very often no. ಆದ್ರೆ ಅನೇಕ ಸಲ ಈ ಪ್ರಶ್ನೆಗೆ ಅನೇಕರ ಉತ್ತರ ಇಲ್ಲ. So now you realize how essential it is, therefore, to stop and consider our ways. ಆದ್ದರಿಂದ ಈಗ ನಿಮಗೆ ತಿಳಿಯ ಬಂದಿದೆ, ಇದು ಎಷ್ಟೊಂದು ಮುಖ್ಯ, ನಮ್ಮ ಮಾರ್ಗಗಳನ್ನ ಪರೀಕ್ಷಿಸುವಂತದ್ದು ಎಷ್ಟೊಂದು ಅವಶ್ಯ ಎಂಬುದಾಗಿ. Now we all know it is when we are unwell that we go to the doctor. ನಮ್ಗೆಲ್ಲ ಗೊತ್ತಿದೆ, ನಾವು ಅಸ್ವಸ್ಥರಾಗದಾಗ ನಾವು ವೈದ್ಯರ ಬಳಿಗೆ ಹೋಗುತ್ತೇವೆ. And if we are unwell spiritually, ಹಾಗೆ ನಾವು ಆತ್ಮಿಕವಾಗಿ ನಾವು ಅನಾರೋಗ್ಯಕ್ಕೆ ಬಂದಾಗ, it is an indication that we need to pause and give careful thought to our ways. ಅದರ ಅರ್ಥ ಏನಂತಂದ್ರೆ, ನಾವು ನಮ್ಮ ಮಾರ್ಗಗಳಿಗೆ ಬಹಳ ಮುಖ್ಯವಾದ ಗಮನವನ್ನ ಲಕ್ಷ್ಯವನ್ನ ಕೊಡಬೇಕೆಂಬುದೇ. Why? ಯಾಕೆ? So that we may get the remedy for our spiritually sick condition. ಯಾಕೆ ಅಂತಂದ್ರೆ ನಮ್ಮ ಆತ್ಮೀಕ ರೋಗಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರವಾಗಿಯೇ. Let me go to the second reason ಈಗ ನಾವು why we have to give ನೋಡ್ಕೊಳ್ಳೋಣ. why we have to give careful thought to our ways. ಯಾಕೆ ನಮ್ಮ ಮಾರ್ಗಗಳಿಗೆ ಎಚ್ಚರಿಕೆಯಿಂದ ಗಮನ ಕೊಡಬೇಕೆಂಬುದಕ್ಕೆ ಎರಡನೇ ಕಾರಣ. Number 2, ಎರಡನೇ ಕಾರಣ, because the wisdom demands it. ಯಾಕಂದ್ರೆ ಜ್ಞಾನವು ಅದನ್ನು ಒತ್ತಾಯಪಡಿಸುವಂತದ್ದಾಗಿದೆ. Now in business we all know, ನಿಮ್ಗೆಲ್ಲ ಈ ವಿಷಯವಾಗಿ ಗೊತ್ತಿದೆ. now we take the stock taking. ನಾವೆಲ್ಲ ಒಂದು ಸ್ಟಾಕ್ ಟೇಕಿಂಗ್ ಮಾಡ್ತೇವೆ. I was working in a bank. ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತ ಸಮಯದಲ್ಲಿ, at the time of the closing of the year, we have a review meeting.
ಆ ವರ್ಷದ ಅಂತ್ಯದಲ್ಲಿ ಮತ್ತೆ ಪರಿಶೋಧನೆ ಮಾಡುವಂತ ಸಮಯ ಬರುವಂತದ್ದಾಗಿದೆ. And we all do that in one way or the other. ಅದನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪರೀಕ್ಷಿಸುವಂತವರಾಗಿರ್ತೇವೆ. So in other words, we need to be checking ourselves again and again. ಇದರ ಅರ್ಥ ನಾವು ಪ್ರತಿಯೊಬ್ಬರು ಕೂಡ ಪದೇ ಪದೇ ನಮ್ಮನ್ನ ಪರಿಶೋಧಿಸಿಕೊಳ್ಳಬೇಕೆಂಬುದೇ. If someone says that is not important, I think then you are not a wise man. ಒಂದು ವೇಳೆ ಯಾರಾದ್ರೂ ಇದರ ಅವಶ್ಯಕತೆ ಇಲ್ಲ ಅಂತಂದ್ರೆ ನಾನು ಹೇಳುತ್ತೇನೆ, ನೀವು ನಿಜವಾಗಿ ಕೂಡ ಬುದ್ಧಿವಂತರಲ್ಲ. That takes me to the third reason. Why? Because God commands it. ಈಗ ನಾವು ಮೂರನೇ ಒಂದು ಕಾರಣವನ್ನು ನೋಡಿಕೊಳ್ಳೋಣ. ಆ ಮೂರನೇ ಕಾರಣ ಏನಂತಂದ್ರೆ ದೇವರು ಅದನ್ನ ಆಜ್ಞಾಪಿಸಿದ್ದಾನೆ. Now you look into the verses, Haggai chapter 1 verse 5 and also verse 7. ಈಗ ನಾವು ಹಗ್ಗಾಯನ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ ಮತ್ತು 7ನೇ ವಾಕ್ಯವನ್ನ ನಾವು ನೋಡಿದ್ದೇವೆ. Now we already read that. ಈಗಾಗಲೇ ನಾವು ಅದನ್ನ ಓದಿದ್ದೇವೆ. What he says? ಆತನ ಹೇಳುವಂತ ಮಾತು ಏನಾಗಿದೆ? Now therefore thus saith the Lord of hosts, consider your ways. ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. Again in verse 7, thus saith the Lord of hosts, consider your ways. 7ನೇ ವಾಕ್ಯದಲ್ಲಿ ಕೂಡ ಅದೇ ನೋಡುತ್ತೇವೆ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. In other words, this is something that God requires. ಅಂದ್ರೆ ಇದರ ಅರ್ಥ ದೇವರಿಗೆ ಅದು ಬೇಕೇ ಬೇಕಾಗಿದೆ. Now if you turn your attention to the book of Isaiah chapter 1 and verse 3. ಏಷಯನ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ನೀವು ಮನಸ್ಸನ್ನು ತಿರುಗಿಸುವುದಾದ್ರೆ, the prophet Isaiah is telling like this. ಪ್ರವಾದಿಯಾದ ಯೆಶಾಯನು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. The ox knoweth his owner, and the ass his master crib, but Israel doth not know, my people doth not consider. ಅದು ಹೀಗೆ ಹೇಳುವಂತವನಾಗಿದ್ದಾನೆ, ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ್ನ, ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವುದು, ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. My people does not consider. ನನ್ನ ಜನರು ಗಮನಿಸ್ತಾ ಇಲ್ಲ. Is it not the complaint that comes from God? ಈ ಒಂದು ದೂರು ದೇವರಿಂದಲೇ ಬರೆದುವಂತರಾಗಿದೆ ಅಲ್ವೋ? Again in the book of Ezekiel chapter 12 and verse 3. ಮತ್ತೆ ಹಾಗೆ ಎಜ್ಕೇಲನ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯದಲ್ಲಿಯೂ ಕೂಡ the prophet is telling like this. ಪ್ರವಾದಿ ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ, therefore thou son of man, prepare thee stuff for removing, and remove by day in their sight, and thou shalt remove from thy place to another place in their sight. It may be they will consider, though they be a rebellious house. ನರಪುತ್ರನೇ, ವಲಸೆ ಹೋಗುವುದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೀನು ಕೂಡಿಸಿಕೊಂಡು ಹಗಲಿನಲ್ಲಿ ಅವರ ಕಣ್ಣೆದುರಿಗೆ ಹೊರಡು. ಅಂದರೆ ನಿನ್ನ ವಾಸ ಸ್ಥಳವನ್ನು ಬಿಟ್ಟು ಅವರು ನೋಡುವ ಹಾಗೆ ಬೇರೊಂದು ಸ್ಥಳಕ್ಕೆ ಹೋಗು. ಅವರು ದ್ರೋಹಿ ವಂಶದವರಾಗಿದ್ದರೂ ಒಂದು ವೇಳೆ ಮನಸ್ಸಿಗೆ ತಂದಾರು. God is giving an opportunity. ಇದು ಪ್ರವಾದಿಯ ಮಾತು. God is giving an opportunity here. ಇಲ್ಲಿ ದೇವರು ಒಂದು ಅವಕಾಶವನ್ನ ಕೊಡ್ತಾ ಇದ್ದಾನೆ. And if you don't utilize that opportunity, ಒಂದು ವೇಳೆ ಈ ಒಂದು ಅವಕಾಶವನ್ನ ನೀನು ಸದುಪಯೋಗ ಮಾಡಿಕೊಳ್ಳದೆ ಹೋದರೆ, surely God's judgment will fall upon us. ಖಂಡಿತ ದೇವರ ನ್ಯಾಯ ತೀರ್ಪು ನಮ್ಮ ಮೇಲೆ ಬೀಳುವಂತದ್ದಾಗಿದೆ. That takes me to the second important thought. ಇದು ನಮ್ಮನ್ನ ಎರಡನೆಯ ಬಹಳ ಮುಖ್ಯವಾದ ಆಲೋಚನೆಗೆ ನಡೆಸುವಂತದ್ದಾಗಿದೆ. When are we to give thought to our ways? ಯಾವಾಗ ನಾವು ನಮ್ಮ ಮಾರ್ಗಗಳಿಗೆ ಗಮನ ಕೊಡಬೇಕು? First question, don't forget why. ಮೊದಲನೆಯ ಪ್ರಶ್ನೆ ಯಾಕೆ, ಇದನ್ನ ಮರಿಬೇಡ್ರಿ. Second question, when. ಎರಡನೆಯ ಪ್ರಶ್ನೆ ಯಾವಾಗ. So
it must be profitable to do so all the time, but there are some special times. ಗಮನ ಕೊಡುವಂಥದ್ದು ಎಲ್ಲಾ ಸಮಯದಲ್ಲಿ ಕೊಡುವಂಥದ್ದು ಒಳ್ಳೆಯದೇ, ಆದರೂ ಕೂಡ ಕೆಲವು ನಿರ್ದಿಷ್ಟವಾದಂತಹ ಸಮಯಗಳಿವೆ. Now, if you look into verse 2 in the same book of Haggai, ಈಗ ಹಗ್ಗಾಯನ ಪುಸ್ತಕ 1ನೇ ಅಧ್ಯಾಯ 2ನೇ ವಾಕ್ಯ ನೀವು ನೋಡುವಾಗ he says like this, ಆತನು ಹೀಗೆ ಹೇಳುತ್ತಾನೆ, Thou speaketh the Lord of hosts, saying, This people say, the time is not come, the time that the Lord's house should be built. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. I want you to notice that what God is telling there. ದಯವಿಟ್ಟು ಅಲ್ಲಿ ಗಮನಿಸಿದರೆ ದೇವರು ಹೇಳುವಂತ ಮಾತು ಏನಾಗಿದೆ. Now the foundations of the temple had been built. ಈಗ ದೇವಾಲಯದ ಅಸ್ಥಿವಾರವು ಕಟ್ಟಲ್ಪಡ್ತಾ ಇದೆ. Something else is happening there. ಅಲ್ಲಿ ಬೇರೆ ಇನ್ನೇನೋ ಕೆಲಸ ಆಗ್ತಾ ಇದೆ. The people had been prevented from going on with the work of building the Lord's house. ಜನರು ಆ ಒಂದು ದೇವರಾಲಯವನ್ನು ಕಟ್ಟುವುದರಿಂದ ಅಡ್ಡಿಯಾಗುತ್ತಾ ಇರುವಂತವರಾಗಿದ್ದಾರೆ. You know what the people are telling? ಆದ್ರೆ ಈಗ ಜನ ಹೇಳ್ತಾ ಇದ್ದಾರೆ, Oh, well, there is plenty of time yet. ಓ, ಇನ್ನೂ ಸಾಕಷ್ಟು ಸಮಯ ಇದೆ ನಮಗೆ. Time has not come. ಸಮಯ ಇನ್ನೂ ಬಂದಿಲ್ಲ. No hurry to do the Lord's work. ದೇವರ ಕಾರ್ಯ ಮಾಡೋದಕ್ಕೆ ನಾವೇನು ಬೇಗ ಮಾಡುವಂತ ಅವಶ್ಯಕತೆ ಇಲ್ಲ. My dear brethren, do we sometimes speak in the same way? ನನ್ನ ಪ್ರಿಯ ಸಹೋದರರೇ, ನಾವುಗಳು ಕೂಡ ಇಂಥ ಒಂದು ನೆಪಗಳನ್ನ ಕೊಡುವಂತವರಾಗಿದ್ದೇವಲ್ಲವೋ? No urgency about prayer. ಪ್ರಾರ್ಥನೆಗೆ ಪ್ರಾಮುಖ್ಯತೆ ಇಲ್ಲ. Oh, there is plenty of time for winning souls. ಇನ್ನು ಸಾಕಷ್ಟು ಸಮಯ ಇದೆ ಮಾಡುವುದಕ್ಕೆ. Oh, I'll live a victorious life, not now, later on. ಓ, ಈಗ ಜಯಭರಿತ ಜೀವಿತ ಬೇಕಾಗಿಲ್ಲ, ಮುಂದಕ್ಕೆ ನಾವು ನೋಡ್ಕೊಳ್ಳೋಣ. You know, whenever we find ourselves talking in that manner, ಯಾವಾಗ ನಾವು ಆ ರೀತಿಯಾಗಿ ನಾವು ಮಾತನಾಡುವಂತವರಾಗಿರುತ್ತೇವೋ, may I tell you one thing? ನಾನು ಒಂದು ವಿಷಯ ನಿಮ್ಗೆ ಹೇಳ, It is time to give thought to your ways. ಇದು ನಿಮ್ಮ ಮಾರ್ಗವನ್ನ ಪರೀಕ್ಷೆ ಮಾಡುವಂತ ಒಂದು ಸಮಯ ಬಂದಿದೆ. And when are we to give thought to our ways? ಆದರೆ ಯಾವಾಗ ನಮ್ಮ ಮಾರ್ಗಗಳಿಗೆ ನಾವು ಲಕ್ಷ್ಯ ಕೊಡಬೇಕಾಗಿದೆ? You know, he gives the second reason in verse 4. 4ನೆಯ ವಾಕ್ಯದಲ್ಲಿ 2ನೆಯ ಕಾರಣವನ್ನ ಕೊಡುವಂತವನಾಗಿದ್ದಾನೆ. And you know what the book says here? Is it time for you, O ye, to dwell in your sealed houses, and this house lie waste? ದೇವರ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೊಳಗೆಲ್ಲ ಹಗಲಿ ಒದಿಸಿಕೊಂಡು ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು. I don't have anything against of people owning their own house. ಜನರು ಸ್ವಂತ ಮನೆಯನ್ನ ಕಟ್ಟಿಕೊಳ್ಳೋದ್ರೆ ನನಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. That is not God's complaint. ಅದು ದೇವರ ದೂರು ಕೂಡ ಅಲ್ಲ. But what God is complaining here, ಆದ್ರೆ ದೇವರು ತಿಳಿಸುವಂತ ಒಂದು ದೂರು ಏನಾಗಿದೆ ನೋಡುವಾಗ, people were paying far more attention to their own houses than to God's house. ದೇವರು ತಮ್ಮ ಸ್ವಂತ ಮನೆಗಳಿಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ ಹೊರತು ದೇವರ ಆಲಯಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. Maybe God understood our predicament. ದೇವರು ಅವರ ನಮ್ಮ ಅಗತ್ಯ ತಿಳಿಸುವಂತನಾಗಿದ್ದಾನೆ. So God has brought the corona all over the world. ಆದ್ರಿಂದಲೇ ಈಗ ಎಲ್ಲ ಇಡೀ ಪ್ರಪಂಚದಾದ್ಯಂತ ದೇವರು ಕೊರೋನಾ ಕಾಯಿಲೆಯನ್ನ ಬಂದು ಹಾಕಿದ್ದಾನೆ. People who have had no time, now they have time. ಈಗ ಸಮಯವೇ ಇಲ್ಲ ಎಂದು ಹೇಳಿದಂತ ಜನರಿಗೆ ಈಗ ಸಮಯ ಸಿಕ್ಕಿದೆ. Oh, thank God that God has given us some time now. ಅದಕ್ಕೋಸ್ಕರವಾಗಿ ನಾವು ದೇವರು ಸ್ತೋತ್ರ ಸಲ್ಲಿಸೋಣ. ದೇವರಿಗೆ ನಮಗೆ ಸಮಯವನ್ನ ಕೊಟ್ಟಿದ್ದಾನೆ.
And then look at verse 6, verse 9 and verse 11. ಈಗ 6ನೇ ವಾಕ್ಯ ಮತ್ತು 11ನೇ ವಾಕ್ಯವನ್ನ ಗಮನವಿಟ್ಟು ನೋಡ್ರಿ. You know what the scripture is telling there? ಅಲ್ಲಿ ದೇವರ ವಾಕ್ಯ ಏನೆಂಬುದಾಗಿ ಬೋಧಿಸುವಂತದ್ದಾಗಿದೆ. You know, very often we don't take care of these verses. ಅನೇಕ ಸಲ ನಾವು ಇದನ್ನ ಗಮನದಲ್ಲಿ ತೆಗೆದುಕೊಳ್ಳುವುದಿಲ್ಲ. I want to read that verse 6. Let me read first. Ye have sown much and bring in little. Ye eat, but ye have not enough. Ye drink, but ye are not filled with the drink. Ye clothe you, but there is none warm. And he that earneth wages to put it into the bag of with holes. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ, ತಿನ್ನುತ್ತೀರಿ ತೃಪ್ತಿಯಾಗದು, ಕುಡಿಯುತ್ತೀರಿ ಆನಂದವಾಗದು, ಒದಿಯುತ್ತೀರಿ ಬೆಚ್ಚಗಾಗದು, ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. Again, let me read verse 9. ಈಗ 9ನೇ ವಾಕ್ಯವನ್ನ ನೋಡೋಣ. He looked for much, and lo, it came to little. And when he brought it home, I did blow upon it. Why? Saith the Lord of hosts, because of mine house that is waste, and ye run every man unto his own house. ನೀವು ಬಹು ಬೆಳೆಯನ್ನು ಧರಿಸುತ್ತೀರಿ, ಆಹಾ ಸ್ವಲ್ಪ ಮಾತ್ರ ಸಿಕ್ಕಿತು, ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟನು. ಸೇನಾಧೀಶ ಯೆಹೋವನು ನಿಂತಿರುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕಪಡುತ್ತಾನೆ, ಇದೇ ಕಾರಣ. Then come to verse 11 now. ಈಗ 11ನೇ ವಾಕ್ಯಕ್ಕೆ ಬನ್ರಿ. And I called for a drought upon the land, and upon the mountains, and upon the corn, and upon the new wine, and upon the oil, and upon that which the ground bringeth forth, and upon men, and upon cattle, and upon all the labor of the hands. ದೇಶ, ಬೆಟ್ಟ, ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಭೂಮಿಯ ಉತ್ಪತ್ತಿ, ಮನುಷ್ಯ, ಪಶು, ನಾನಾ ಕೈದುಡಿತ, ಇವುಗಳಿಗೆಲ್ಲ ಹಾಳು ದೆಸೆ ತಂದಿದ್ದೇನೆ. Now, as I watched the sequence, what happened within this past about 8 months' time. ಈಗಾಗಲೇ ಆ 8 ತಿಂಗಳಿಂದ ಪರಿಸ್ಥಿತಿಗಳನ್ನ ಗಮನಿಸುವಂತ ಸಮಯದಲ್ಲಿ many have lost their jobs. ಅನೇಕರು ಕೆಲಸಗಳನ್ನ ಕಳೆದುಕೊಂಡಿದ್ದಾರೆ. Lot of crops have been destroyed. ಅನೇಕ ಬೆಳೆಗಳೆಲ್ಲ ನಾಶವಾಗಿವೆ. And people are working even half the salary. ಜನರು ಅರ್ಧ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. Is it not the time that we are in now? ನಾವು ಈಗ ಇಂಥ ಒಂದು ಸನ್ನಿವೇಶಕ್ಕೆ ಬಂದಿರೋದು ನಿಜವಲ್ಲವೋ? Oh my dear brother, people are paying their attention to their own house. ನನ್ನ ಪ್ರಿಯ ದೇವ ಜನರು ತಮ್ಮ ಸ್ವಂತ ಮನೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. The people had worked hard. ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾ ಇದ್ದಾರೆ. But they are not able to get the fruit of their labor. ಆದರೆ ಅವರ ಪ್ರಯಾಸದ ಫಲವನ್ನ ಅವರು ಹೊಂದುತ್ತಾ ಇಲ್ಲ. Now what a sad condition that we are having. ಎಂಥ ಒಂದು ದುಃಖಕರವಾದ ಪರಿಸ್ಥಿತಿಯನ್ನು ನಾವು ಎದುರಿಸಿ ಹೋಗುತ್ತಾ ಇದ್ದೇವೆ. When we turn our attention to the book of Ecclesiastes chapter 7 and verse 14. ಈಗ ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡಿಕೊಳ್ಳೋಣ. Look at the words of wisdom here. ಇಲ್ಲಿ ಜ್ಞಾನದ ವಾಕ್ಯವನ್ನ ಗಮನಿಸಿರಿ. In the day of prosperity be joyful, but in the day of adversity consider God, who also hath set the one against the other, to the end that man should find nothing after him. ಸುಖದ ದಿನದಲ್ಲಿ ಸುಖದಿಂದಿರು, ದುಃಖದ ದಿನದಲ್ಲಿ ಯೋಚಿಸು. ಮನುಷ್ಯನು ತನ್ನ ಕಾಲವಾದ ಮೇಲೆ ಸಂಭವಿಸುವ ಯಾವುದನ್ನು ಗ್ರಹಿಸಲಾಗದಂತೆ ದೇವರು ಇವುಗಳನ್ನು ದ್ವಂದ್ವ ಮಾಡಿದ್ದಾನೆ ಎಂಬುದನ್ನು ಗಮನಕ್ಕೆ ತಂದುಕೋ.
Again, if you turn to 1 Corinthians chapter 11, verse 29 and verse 30, ಹಾಗೆಯೇ ನಾವು 1 ಕೊರಿಂಥ 11ನೇ ಅಧ್ಯಾಯ 29ನೇ ವಾಕ್ಯ 30ಕ್ಕೆ ಬರುವಾಗ Paul says, "For he that eateth and drinketh unworthily eateth and drinketh damnation to himself, not discerning the Lord's body. For this cause many are weak and sickly among you, and many sleep." ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. My dear brethren, may I tell you one thing? ನನ್ನ ಪ್ರಿಯ ಸಹೋದರರೇ, ನಾನು ಒಂದು ವಿಷಯವನ್ನು ನಿಮಗೆ ಹೇಳಲು, If we get slack spiritually, ಒಂದು ವೇಳೆ ನಾವು ಆತ್ಮಿಕವಾಗಿ ನಾವು ಕುಗ್ಗಿ ಹೋಗುವುದಾದ್ರೆ God may touch us in our material circumstances. ದೇವರು ನಮ್ಮ ಆ ಒಂದು ಪದಾರ್ಥಗಳ ವಸ್ತುಗಳ ಮೇಲೆ ಮುಟ್ಟುವಂತವನಾಗಿದ್ದಾನೆ. People were very busy building their homes. ಜನರು ತಮ್ಮ ಮನೆ ಕಟ್ಟುವುದರಲ್ಲಿ ಬಹಳ ಬ್ಯುಸಿಯಾಗಿ ಇರುವಂತವರಾಗಿದ್ದಾರೆ. People are building and doing everything that pleases them. ಜನರು ತಮ್ಮ ಇಷ್ಟಕ್ಕೆ ಬಂದ ಹಾಗೆ ಅವರು ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುತ್ತಾ ಇದ್ದಾರೆ. Well, that is the time to give thought to our ways. ಇದು ಸಮಯ ನಮ್ಮ ಮಾರ್ಗಗಳಿಗೆ ಗಮನ ಕೊಡುವಂತ ಲಕ್ಷ್ಯ ಕೊಡುವಂತ ಸಮಯಕ್ಕೆ ನಾವು ಬಂದಿದ್ದೇವೆ. Then we will go to the third and the final factor. ಈಗ ನಾವು ಮೂರನೆಯ ಮತ್ತೆ ಬಹಳ ಪ್ರಮುಖವಾದಂತ ವಿಷಯಕ್ಕೆ ಬರುವಂತವರಾಗಿದ್ದೇವೆ. How are we to give thought to our ways? ಹೇಗೆ ನಾವು ಮಾರ್ಗಗಳಿಗೆ ನಾವು ಗಮನ ಕೊಡೋಕೆ ಸಾಧ್ಯ? Now as we proceed, let's not forget what we have learned. ನಾವು ಮುಂದಕ್ಕೆ ಹೋಗುವಾಗ ನಾವು ಕಲಿತಂತ ಸಂಗತಿಗಳನ್ನ ಮರೆಯಬೇಡ್ರಿ. There are three questions that are before us now. ನಮ್ಮ ಮುಂದೆ 3 ಪ್ರಶ್ನೆಗಳು ಇರುವಂತದ್ದಾಗಿದೆ. The first one, why are we to give careful thought to our ways? ಮೊದಲನೆಯ ಪ್ರಶ್ನೆ, ಯಾಕೆ ನಮ್ಮ ಮಾರ್ಗಗಳಿಗೆ ಎಚ್ಚರಿಕೆಯಿಂದ ಗಮನ ಕೊಡಬೇಕು? Why? ಯಾಕೆ? Number 2, ಎರಡನೆಯ ಪ್ರಶ್ನೆ, when are we to give thought to our ways? ಯಾವಾಗ ನಾವು ನಮ್ಮ ಮಾರ್ಗಗಳಿಗೆ ನಾವು ಎಚ್ಚರಿಕೆಯಿಂದ ಗಮನ ಕೊಡಬೇಕು? If the question number 1 is why, ಮೊದಲನೆಯ ಪ್ರಶ್ನೆ ಯಾಕೆ, the number 2 question, when? ಎರಡನೆಯ ಪ್ರಶ್ನೆ ಯಾವಾಗ. Now the final question, how are we to give thought to our ways? ಈಗ ಕೊನೆಯ ಪ್ರಶ್ನೆ, ಹೇಗೆ ನಮ್ಮ ಮಾರ್ಗಗಳಿಗೆ ಗಮನ ಕೊಡಬೇಕು? How? ಹೇಗೆ ಗಮನ ಕೊಡಬೇಕು? Number 1, why? ಮೊದಲನೆಯ ಪ್ರಶ್ನೆ ಯಾಕೆ. Number 2, when? ಎರಡನೆಯ ಪ್ರಶ್ನೆ ಯಾವಾಗ. Number 3, how? ಮತ್ತು ಮೂರನೆಯ ಪ್ರಶ್ನೆ ಹೇಗೆ. Now I want you to, read through the whole chapter when you have time. ನಿಮಗೆ ಸಮಯ ಇರುವಾಗ ಪೂರ್ತಿ ಅಧ್ಯಾಯವನ್ನ ದಯವಿಟ್ಟು ಓದಿರಿ. And when you go through this chapter, ಈ ಪೂರ್ತಿ ಅಧ್ಯಾಯವನ್ನ ನೀವು ಓದುವಾಗ you will find considerable help in seeking to answer this question, how? ಈ ಪ್ರಶ್ನೆ ಹೇಗೆ ಎನ್ನುವಂತ ಪ್ರಶ್ನೆಗೆ ಬಹಳ ಉತ್ತಮವಾದಂತಹ ಒಂದು ಕಾರಣಗಳನ್ನ ನೀವು ಕಂಡುಕೊಳ್ಳುತ್ತೀರಿ. I want to bring before you 5 answers. ನಿಮಗೆ 5 ಉತ್ತರಗಳನ್ನ ನಾನು ಕೊಡುವುದಕ್ಕೆ ಬಯಸುತ್ತೇನೆ. First of all, go through that Haggai chapter 1 verse 7 once again. ಮತ್ತೊಂದಾವರ್ತಿ ಹಗ್ಗಾಯನ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯವನ್ನ ಓದಿಕೊಳ್ಳೋಣ. Thus saith the Lord of hosts, consider your ways. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. In other words, set your heart upon your ways. ಇದರ ಅರ್ಥ, ನಿಮ್ಮ ಹೃದಯವನ್ನ ನಿಮ್ಮ ಮಾರ್ಗದ ಮೇಲೆ ಎಚ್ಚರಿಕೆಯಿಂದ ಇಡ್ರಿ. So in other words, this thing must be done with your heart and with your soul.
ಇದರ ಅರ್ಥ ಈ ಒಂದು ಕಾರ್ಯವನ್ನ ನಿಮ್ಮ ಪರಿಪೂರ್ಣ ಹೃದಯದಿಂದಲೂ ನಿಮ್ಮ ಪರಿಪೂರ್ಣವಾದಂತ ಆತ್ಮನಿಂದಲೂ ಮಾಡಬೇಕು. How to give thought to our ways? ಹೇಗೆ ನಮ್ಮ ಮಾರ್ಗಗಳಿಗೆ ಲಕ್ಷ್ಯ ಕೊಡೋದಕ್ಕೆ ಸಾಧ್ಯ? Number one, wholeheartedly. ಮೊದಲನೇದಾಗಿ ಪರಿಪೂರ್ಣ ಹೃದಯದಿಂದ. Number two, ಎರಡನೇದಾಗಿ we have to do it in the presence of the Lord. ನಾವು ಈ ಕಾರ್ಯವನ್ನ ಕರ್ತನ ಪ್ರಸನ್ನತೆಯಲ್ಲಿ ಮಾಡುವಂತವರಾಗಿರ್ಬೇಕು. It is good to do it in the house of God. ದೇವರ ಆಲಯದಲ್ಲಿ ನಾವು ಮಾಡುವಂತದ್ದು ಬಹಳ ಒಳ್ಳೆಯದು. It is good when we are, meeting together with others. ಮತ್ತೊಬ್ಬರೊಟ್ಟಿಗೆ ಅನ್ಯೋನ್ಯವಾಗಿ ನಾವು ಬೆರೆಯುವಂತ ಸಮಯದಲ್ಲಿ ಇದು ಮಾಡುವಂತದ್ದು ಒಳ್ಳೆಯದು. But it is better to get alone in God's presence. ಅದೇ ಸಮಯದಲ್ಲಿ ನಾವು ಏಕಾಂಗಿಯಾಗಿ ಕರ್ತನ ಪ್ರಸನ್ನತೆಯಲ್ಲಿ ಮಾಡುವಂತದ್ದು ಬಹಳ ಉತ್ತಮವಾದದ್ದು. What we need to do? ನಾವು ಏನ್ ಮಾಡಬೇಕಾಗಿದೆ? We need to give careful thought to our ways. ನಾವು ನಮ್ಮ ಮಾರ್ಗಕ್ಕೆ ಬಹಳ ಎಚ್ಚರಿಕೆಯಿಂದ ನಾವು ಲಕ್ಷ್ಯ ಕೊಡಬೇಕಾಗಿದೆ. And number three, how we have to do it? ಈಗ ಮೂರನೇದಾಗಿ ನಾವು ಹೇಗೆ ನಾವು ನಮ್ಮ ಮಾರ್ಗಗಳಿಗೆ ಲಕ್ಷ್ಯ ಕೊಡಬೇಕು? The verse 8 gives the answer. ಅದಕ್ಕೆ ಉತ್ತರವಾಗಿ 8ನೇ ವಾಕ್ಯ ನಮ್ಗೆ ಉತ್ತರ ಕೊಡುವಂತದ್ದಾಗಿದೆ. It is with the right motive. ಅದು ಸರಿಯಾದಂತ ಒಂದು ಭಾವನೆಯಿಂದ, ಉದ್ದೇಶದಿಂದ. Verse 8, it reads like this. 8ನೇ ವಾಕ್ಯ ಈ ರೀತಿಯಾಗಿ ತಿಳಿಸುವಂತದ್ದಾಗಿದೆ. Go up to the mountain and bring wood and build a house, and I will take pleasure in it, and I will be glorified, saith the Lord. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ, ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಇದು ಯೆಹೋವನ ನುಡಿ. How we have to give the thought to our ways? ಹೇಗೆ ನಮ್ಮ ಮಾರ್ಗಗಳಿಗೆ ನಾವು ಗಮನ ಕೊಡಬೇಕಾಗಿದೆ? Haggai is giving the third answer. ಹಗ್ಗಾಯನು ಈಗ 3ನೇ ಉತ್ತರ ಕೊಡುವಂತವನಾಗಿದ್ದಾನೆ. We have to do it with the right motive. ನಮ್ಮ ಈ ಕಾರ್ಯವನ್ನ ಸರಿಯಾದಂತಹ ಒಂದು ಉದ್ದೇಶದಿಂದ ನಾವು ಮಾಡುವಂತವನಾಗಿರಬೇಕು. Now if you watch this verse carefully, verse 8, ಈ 8ನೇ ವಾಕ್ಯವನ್ನ ಎಚ್ಚರಿಕೆಯಿಂದ ನಾವು ಗಮನಿಸುವಾಗ the prophet suggests twofold motive for considering our ways. ಪ್ರವಾದಿಯು ನಮ್ಮ ಮಾರ್ಗಗಳನ್ನ ಲಕ್ಷ್ಯವಿಟ್ಟು ನೋಡೋದಕ್ಕೋಸ್ಕರವಾಗಿ 2 ಕಾರಣಗಳನ್ನ ಕೊಡ್ತಾ ಇದ್ದಾನೆ. Why we should do that? ಯಾಕೆ ಈ ಕಾರ್ಯವನ್ನ ನಾವು ಮಾಡಬೇಕಾಗಿದೆ? Number one, in order that we may please God. ಮೊದಲನೇದಾಗಿ ನಾವು ದೇವರನ್ನ ಮೆಚ್ಚುವುದಕ್ಕೋಸ್ಕರವಾಗಿಯೇ. Number two, to glorify Him. ಎರಡನೇದಾಗಿ ಆತನನ್ನ ಮಹಿಮೆ ಪಡಿಸೋದಕ್ಕೋಸ್ಕರವಾಗಿಯೇ. What a wonderful right motive, isn't it? ಎಂಥ ಒಂದು ಸರಿಯಾದಂತಹ ಒಂದು ಉದ್ದೇಶವನ್ನ ನೋಡುವಂತವರಾಗಿದ್ದೇವೆ. Then he gives the fourth answer. ಈಗ ಆತನು 4ನೇ ಕಾರಣವನ್ನ ಕೊಡುವಂತವನಾಗಿದ್ದಾನೆ. If you look into verse 12, ನೀವೀಗ 12ನೇ ವಾಕ್ಯವನ್ನ ನೀವು ನೋಡುವುದಾದರೆ, Haggai is telling how are we to give thought to our ways. ಹಗ್ಗಾಯನು ಹೇಗೆ ನಮ್ಮ ಮಾರ್ಗಗಳಿಗೆ ಗಮನ ಕೊಡಬೇಕೆಂಬ 4ನೇ ಉತ್ತರವನ್ನ ಕೊಡ್ತಾ ಇದ್ದಾನೆ. How? ಹೇಗೆ? With a view to obedience. ಅದು ನಾವು ವಿಧಿಯನಾಗಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ. Let's read that verse 12 now. ಈಗ 12ನೇ ವಾಕ್ಯವನ್ನ ನಾವು ಓದಿಕೊಳ್ಳುವಂತರಾಗೋಣ. And Zerubbabel, the son of Shealtiel, and Joshua, the son of Josedek, the high priest, with all the remnant of the people, obeyed the voice of the Lord their God and the words of Haggai the prophet, as the Lord their God had sent him, and the people did fear before the Lord. 12ನೇ ವಾಕ್ಯ. ಆಗ ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್, ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ, ಸಮಸ್ತ ಜನಶೇಷ ಇವರೆಲ್ಲ ಯೆಹೋವನೆಂಬ ತಮ್ಮ ದೇವರ ನುಡಿಗೂ ಯೆಹೋವನೆಂಬ ತಮ್ಮ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಯಾದ ಹಗ್ಗಾಯನು ಹೇಳಿದ ಮಾತುಗಳಿಗೂ ಕಿವಿಗೊಟ್ಟು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾದರು. Now look at that verse carefully again.
ಮತ್ತೊಂದು ಅವತ್ತು ಎಚ್ಚರಿಕೆದ ವಾಕ್ಯವನ್ನು ಗಮನಿಸಿರಿ. The people considered. ಜನರು ಅದನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡರು. Not only that, they obeyed. ಅಷ್ಟು ಮಾತ್ರವೇ ಅಲ್ಲ, ಅವರು ವಿಧೇಯರಾದರು. Sometimes we give careful thought. ಅನೇಕ ಸಲ ನಾವು ಎಚ್ಚರಿಕೆಯಿಂದ ನಾವು ಲಕ್ಷ್ಯ ಕೊಡುತ್ತೇವೆ. The problem is we do not obey. ಆದ್ರೆ ಸಮಸ್ಯೆ ಏನಂತಂದ್ರೆ ನಾವು ವಿಧೇಯರಾಗುವುದಿಲ್ಲ. How foolish we are, for God's commands are always for our good. ದೇವರ ಆಜ್ಞೆಗಳು ಯಾವಾಗಲೂ ಕೂಡ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ. We need to realize that God's commands are not burdensome to any one of us. ಅದೇ ಸಮಯದಲ್ಲಿ ದೇವರ ಆಜ್ಞೆಗಳು ಯಾರಿಗೂ ಕೂಡ ಭಾರವಾದಂತಹ ಆಜ್ಞೆಗಳಲ್ಲ. If you turn to 1 John chapter 5 and verse 3, ನೀವು 1 ಯೋಹಾನ 5ನೇ ಅಧ್ಯಾಯ 3ನೇ ವಾಕ್ಯವನ್ನ ಗಮನಿಸುವುದಾದರೆ, John is telling like this. ಅಲ್ಲಿ ಯೋಹಾನನು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. For this is the love of God, that we keep his commandments, and his commandments are not grievous. ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. Then again we'll turn our attention to the very famous chapter, the John's Gospel chapter 2. ಮತ್ತೆ ನಮಗೆ ಬಹಳ ಚಿರಪರಿಚಿತವಾಗಿರುವಂತಹ ಸುವಾರ್ಥ ಭಾಗ ಯೋಹಾನನ ಸುವಾರ್ತೆ 2ನೇ ಅಧ್ಯಾಯಕ್ಕೆ ತಿರುಗೋಣ. Now we know that the Lord did the miracle first time in Cana. ನಮಗೆ ಚೆನ್ನಾಗಿ ಗೊತ್ತಿದೆ, ಕಾನಾ ಊರಿನಲ್ಲಿ ಯೇಸು ಕ್ರಿಸ್ತನು ಮೊದಲನೆಯ ಅದ್ಭುತ ಕಾರ್ಯವನ್ನು ಮಾಡಿದನು. Now in that chapter verse 5 says like this. ಅಲ್ಲಿ ಆ ಅಧ್ಯಾಯದ 2ನೇ ಅಧ್ಯಾಯದ 5ನೇ ವಾಕ್ಯ ಈ ರೀತಿಯಾಗಿ ಹೇಳುವಂತದ್ದಾಗಿದೆ. His mother saith unto the servants, whatsoever he saith unto you, do it. ಆತನ ತಾಯಿಯು ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಅಂದನು. You need to do it. ನೀವು ಮಾಡಿರಿ. So how we have to give thought to our ways? ಹಾಗಾದ್ರೆ ಹೇಗೆ ನಮ್ಮ ಆಲೋಚನೆಗಳಿಗೆ ಮಾರ್ಗಗಳಿಗೆ ಲಕ್ಷ್ಯ ಕೊಡಬೇಕು? The fourth answer is with a view to obedience. ಇದು ಪರಿಪೂರ್ಣವಾದ ಒಂದು ಉತ್ತರ ಏನಂತಂದ್ರೆ ಪರಿಪೂರ್ಣವಾದ ಒಂದು ವಿಧೇಯತ್ವದಲ್ಲಿ ಮಾತ್ರವೇ. Then again in the same verse, and verse 12 of chapter 1, ಮತ್ತು ಹಾಗೆ ಮತ್ತೊಂದು ಕಾರಣ ಹಗ್ಗಾಯನ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ we will read that word. ಮತ್ತೆ ವಾಕ್ಯವನ್ನು ನಾವು ಓದುವಂತವರಾಗಿದ್ದೇವೆ. Then Zerubbabel the son of Shealtiel and Joshua the son of Josedek the high priest with all the remnant of the people obeyed the voice of the Lord their God and the words of Haggai the prophet, as the Lord their God had sent him, and the people did fear before the Lord. ಆಗ ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್ ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ ಸಮಸ್ತ ಜನಶೇಷ ಇವರೆಲ್ಲ ಯೆಹೋವನೆಂಬ ತಮ್ಮ ದೇವರ ನುಡಿಗೂ ಯೆಹೋವನೆಂಬ ತಮ್ಮ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಯಾದ ಹಗ್ಗಾಯನು ಹೇಳಿದ ಮಾತುಗಳಿಗೂ ಕಿವಿಗೊಟ್ಟು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾದರು. Watch that word very carefully. ಆ ಒಂದು ಪದವನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಿರಿ. Obeyed the voice of the Lord. ದೇವರ ಮಾತಿಗೆ ವಿಧೇಯರಾದರು. How are we to give thought to our ways? ನಮ್ಮ ಮಾರ್ಗಗಳಿಗೆ ಹೇಗೆ ನಾವು ಗಮನ ಕೊಡಬೇಕಾಗಿದೆ? In the fear of God. ದೇವರಿಗೆ ಭಯಭಕ್ತಿಯುಳ್ಳವರಾಗಿ. The same verse, verse 12 ends like this, and the people did fear before the Lord. ಆ 12ನೇ ವಾಕ್ಯ ಈ ರೀತಿಯಾಗಿ ಮುಕ್ತಾಯವಾಗುವಂತದ್ದಾಗಿದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾದರು. What a wonderful answer, isn't it? ಎಂತ ವಿಶೇಷವಾದ ಉತ್ತರವಾಗಿದೆ ಅಲ್ಲವೋ. Now as we are coming to the close, ಈಗ ನಾವು ಅಂತ್ಯಕ್ಕೆ ಬರುವಂತಹ ಸಮಯದಲ್ಲಿ if we will consider our ways like this, ಒಂದು ವೇಳೆ ನಾವು ನಮ್ಮ ಮಾರ್ಗಗಳನ್ನು ಸರಿಯಾದ ರೀತಿ ಲಕ್ಷ್ಯಕ್ಕೆ ತರುವಂತಹ ಸಮಯದಲ್ಲಿ, may I tell you one thing?
two things will happen. ನಾವು ಈ ರೀತಿಯಾಗಿ ಗಮನಕ್ಕೆ ತರುವಾಗ ಎರಡು ಕಾರ್ಯಗಳು ಆಗುವಂತದ್ದಾಗಿದೆ. Number one, ಮೊದಲನೆಯದಾಗಿ we shall have restored consciousness of the Lord's presence. ನಾವು ತಿರುಗಿ ದೇವರ ಪ್ರಸನ್ನತೆಗೆ ಹಿಂದಿರುಗಿ ಬಂದಿದ್ದೇವೆ ಎನ್ನುವಂತ ಮನವರಿಕೆ ನಮಗೆ ಉಂಟಾಗುವಂತದ್ದಾಗಿದೆ. That's a very, very important thing. ಇದು ಬಹಳ ಪ್ರಮುಖವಾದಂತ ಒಂದು ವಿಷಯವಾಗಿದೆ. My dear brothers, my dear sisters, ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರಿಯರೇ, in our day-to-day life, are we conscious of the presence of the Lord? ನಮ್ಮ ಅನುದಿನದ ಕಾರ್ಯಗಳಲ್ಲಿ ನಿಜವಾಗಿ ಕೂಡ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸುವಂತವರಾಗಿದ್ದೇವಾ? In every situation, can I say the Lord's presence is with me? ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ಹೇಳೋದಕ್ಕೆ ಸಾಧ್ಯ, ನಾವು ದೇವರ ಪ್ರಸನ್ನತೆ ಇದೆ ಎಂಬುದಾಗಿ. I am enjoying the presence of God. ನಾನು ಆ ಪ್ರಸನ್ನತೆಯನ್ನು ಅನುಭವಿಸಿ ಆನಂದಿಸ್ತಾ ಇದ್ದೇನೆ. Oh, my dear brothers, my dear sisters, ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರಿಯರೇ, there is nothing greater than to enjoy the very presence of the living God. ಜೀವಿಸುವಂತ ದೇವರ ಪ್ರಸನ್ನತೆಯಲ್ಲಿ ಆನಂದಿಸುವುದಕ್ಕಿಂತಲೂ ಕೂಡ ಹೆಚ್ಚಾದಂತ ಕಾರ್ಯ ಬೇರೊಂದಿಲ್ಲ. Well, that's exactly what will happen when we consider our ways. ನಾವು ನಮ್ಮ ಮಾರ್ಗಗಳನ್ನ ಲಕ್ಷ್ಯಕ್ಕೆ ತಂದುಕೊಳ್ಳುವಾಗ ಖಂಡಿತವಾಗಿ ಈ ಕಾರ್ಯ ಹಾಗೆ ಆಗುವಂತದ್ದಾಗಿದೆ. Now, I want you to notice verse 13 and verse 14. ಈಗ 13ನೇ ವಾಕ್ಯ ಮತ್ತು 14ನೇ ವಾಕ್ಯವನ್ನ ಎಚ್ಚರಿಕೆಯಿಂದ ಗಮನಿಸಿರಿ. Then spake Haggai, the Lord's messenger, in the Lord's message unto the people, saying, I am with you, saith the Lord. ಯೆಹೋವನ ದೂತನಾದ ಹಗ್ಗಾಯನು ಇದನ್ನು ನೋಡಿ ಜನರಿಗೆ, ನಿಮ್ಮೊಂದಿಗೆ ಇದ್ದೇನೆ ಎಂದು ಯೆಹೋವನು ನುಡಿಯುತ್ತಾನೆ ಎಂಬುದನ್ನು ಯೆಹೋವನ ದೂತನಾಗಿಯೇ ಹೇಳಿದನು. What a wonderful promise that God is giving. ವಾಗ್ದಾನವನ್ನ ದೇವರು ನೀಡುವಂತವನಾಗಿದ್ದಾನೆ. Look at the end of that verse 13. ಆ 13ನೇ ವಾಕ್ಯದ ಕೊನೆಯ ಭಾಗವನ್ನ ಗಮನಿಸ್ರಿ. I am with you. ನಾನು ನಿಮ್ಮೊಂದಿಗೆ ಇದ್ದೇನೆ. When? ಯಾವಾಗ? When you consider your ways and set things right. ನೀವು ನಿಮ್ಮ ಮಾರ್ಗಗಳನ್ನ ಲಕ್ಷ್ಯವಿಟ್ಟು ಗಮನಿಸಿ ನಿಮ್ಮ ಮಾರ್ಗಗಳನ್ನ ಕ್ರಮಪಡಿಸಿಕೊಳ್ಳುವಾಗ. And finally, ಮತ್ತು ಕೊನೆಯದಾಗಿ verse 14. 14ನೇ ವಚನ. And the Lord stirred up the spirit of Zerubbabel, the son of Shealtiel, governor of Judah, and the spirit of Joshua, the son of Jochebed, the high priest, and the spirit of all the remnant of the people, and they came and did work in the house of the Lord of hosts, their God. ಕೂಡಲೇ ಶೆಯಲ್ತೀಯೇಲನ ಮಗನು ಯೆಹೂದ ದೇಶಾಧಿಪತಿಯೂ ಆದ ಜೆರುಬ್ಬಾಬೆಲ್, ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ, ಸಮಸ್ತ ಜನಶೇಷ ಇವರೆಲ್ಲರ ಮನಸ್ಸುಗಳನ್ನು ಯೆಹೋವನು ಪ್ರೇರೇಪಿಸಲು ಅವರು ಅರಸನಾದ ದಾರ್ಯಾವೇಶನ ಆಳ್ವಿಕೆ 2ನೇ ವರ್ಷದ 6ನೇ ತಿಂಗಳಿನ 24ನೇ ದಿನದಲ್ಲಿ ಬಂದು ತಮ್ಮ ದೇವರಾದ ಯೆಹೋವನ ಆಲಯದ ಕೆಲಸಕ್ಕೆ ಕೈ ಹಾಕಿದರು. What a wonderful promise that God is giving here. ದೇವರು ಎಂತ ವಿಶೇಷವಾದಂತ ವಾಗ್ದಾನವನ್ನ ಕೊಡುತ್ತಾ ಇದ್ದಾನೆ ನೋಡ್ರಿ. He is giving the promise of his power. ಆತನು ತನ್ನ ಶಕ್ತಿಯ ಒಂದು ವಾಗ್ದಾನವನ್ನ ಕೊಡುತ್ತಾ ಇದ್ದಾನೆ. You know, when we come to the book of Acts chapter 1, ನೀವು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯಕ್ಕೆ ಬರುವಂತಹ ಸಮಯದಲ್ಲಿ in verse 8, you know, we know the Holy Spirit. ಪರಿಶುದ್ಧಾತ್ಮ ಕುರಿತಾಗಿ ನೋಡುತ್ತೇವೆ. But ye shall receive power after that the Holy Ghost is come upon you. ಆದರೆ ಪವಿತ್ರಾತ್ಮನ ಮೇಲೆ ಬರಲು ನೀವು ಬಲವನ್ನ ಹೊಂದಿ, and ye shall be witnesses unto me both in Jerusalem
and in all Judea and in Samaria and unto the uttermost part of the earth. ಆಗ ನೀವು ಜೆರುಸಲೇಮ್ನಲ್ಲಿಯೂ ಯೆಹೂದ್ಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿ ಇರಬೇಕು. Oh, the Lord will renew our strength. ದೇವರು ನಮ್ಮ ಬಲವನ್ನ ತಿರುಗಿ ಪುನಃ ಸ್ಥಾಪಿಸುವಂತವನಾಗಿದ್ದಾನೆ. We shall have a renewed experience of the Lord's power. ನಮಗೆ ದೇವರ ಶಕ್ತಿಯ ಒಂದು ಹೊಸ ಅನುಭವ ಉಜ್ಜೀವಿಸುವುದಾಗಿದೆ. So when we consider our ways like this, as we have studied today, ನಮ್ಮ ಮಾರ್ಗಗಳನ್ನ ನಾವು ಗಮನಿಸಿ ನಾವು ಈಗ ಧ್ಯಾನಿಸಿದ ಪ್ರಕಾರವಾಗಿ ನಾವು ಮಾಡುವಾಗ, well, there are two things that will happen. ಎರಡು ಕಾರ್ಯಗಳು ಅದು ಆಗುವಂತದ್ದಾಗಿದೆ. Number one, ಮೊದಲನೇದಾಗಿ we shall have a restored consciousness of the Lord's presence. ನಮಗೆ ದೇವರ ಪ್ರಸನ್ನತೆಗೆ ನಾವು ಹಿಂದಿರುಗಿ ಬಂದಿದ್ದೇವೆ ಎನ್ನುವಂತಹ ಮನವರಿಕೆ ಉಂಟಾಗುವಂತದ್ದಾಗಿದೆ. And number two, ಮತ್ತೆ ಎರಡನೇದಾಗಿ we shall have a renewed experience of the Lord's power. ನಮಗೆ ತಿರುಗಿ ದೇವರ ಶಕ್ತಿಯನ್ನ ನಾವು ಹೊಂದಿದ್ದೇವೆ ಎನ್ನುವಂತ ಅನುಭವಕ್ಕೆ ನಾವು ಬರುತ್ತೇವೆ. My brothers, my dear sisters, ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರಿಯರೇ, we will not be able to achieve anything by our own strength. ನಮ್ಮ ಸ್ವಂತ ಬಲದಿಂದ ನಾವು ಏನನ್ನೂ ಕೂಡ ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. We thank God for the blessed Holy Spirit. ಆ ಪರಿಶುದ್ಧಾತ್ಮರಿಗೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. He is the one who will endue us with his power. ಆತನು ಒಬ್ಬರು ಮಾತ್ರವೇ ನಮ್ಮನ್ನ ತನ್ನ ಬಲದಿಂದ ತುಂಬಿಸುವುದಕ್ಕೆ ಶಕ್ತರಾದವನು. So as I conclude, let's not forget what we have learned today. ನಾವು ಮುಕ್ತಾಯ ಮಾಡುವಾಗ ನಾವು ಕಲಿತ ಸಂಗತಿಗಳನ್ನ ಮರೆಯಬೇಡಿರಿ. You know, Haggai said, consider your ways. ಹಗ್ಗಾಯಿ ಹೇಳುವಂತ ಮಾತು, ನಿಮ್ಮ ಮಾರ್ಗಗಳನ್ನ ಮನಸ್ಸಿಗೆ ತಂದುಕೊಳ್ಳಿರಿ. I brought before you 3 questions. ನಿಮಗೆ 3 ಪ್ರಶ್ನೆಗಳನ್ನ ನಾನು ಮುಂದಾಗಿಟ್ಟಿದ್ದೇನೆ. Number 1, ಮೊದಲನೇದಾಗಿ, why are we to give careful thought to our ways? ಯಾಕೆ ನಮ್ಮ ಮಾರ್ಗಗಳಿಗೆ ಎಚ್ಚರಿಕೆಯಿಂದ ಗಮನ ಕೊಡಬೇಕು? Number 2, ಎರಡನೇದಾಗಿ, when are we to give thought to our ways? ಯಾವಾಗ ನಾವು ನಮ್ಮ ಮಾರ್ಗಗಳಿಗೆ ಗಮನ ಕೊಡಬೇಕು? The third one, ಮೂರನೇದಾಗಿ, how are we to give thought to our ways? ಹೇಗೆ How are we to give thought to our ways? ಹೇಗೆ ನಮ್ಮ ಮಾರ್ಗಗಳಿಗೆ ಗಮನ ಕೊಡಬೇಕು? We saw the answer, 5-fold answer. ನಾವು 5 ರೀತಿಯಾದಂತಹ ಉತ್ತರಗಳನ್ನ ನಾವು ನೋಡಿದ್ದೇವೆ. Number 1, ಮೊದಲನೇದಾಗಿ, wholeheartedly. ಪರಿಪೂರ್ಣ ಹೃದಯದಿಂದ. Number 2, ಎರಡನೇದಾಗಿ, in the presence of the Lord. ಕರ್ತನ ಪ್ರಸನ್ನತೆಯಲ್ಲಿ. Number 3, ಮೂರನೇದಾಗಿ, with the right motive. ಸರಿಯಾದಂಥ ಒಂದು ಉದ್ದೇಶದಿಂದ. Number 4, ನಾಲ್ಕನೆಯದಾಗಿ, with a view to obedience. ವಿಧಿಯನಾಗಬೇಕು ಎನ್ನುವಂತಹ ಒಂದು ಅಭಿಪ್ರಾಯದಿಂದ. Number 5, ಐದನೇದಾಗಿ, in the fear of God. ದೇವರ ಭಯದಲ್ಲಿ ಕೂಡಿದವರಾಗಿ. So when we consider our ways like this, ಈ ರೀತಿಯಾಗಿ ನಮ್ಮ ಮಾರ್ಗಗಳನ್ನ ತಂದುಕೊಳ್ಳುವಾಗ ನಮ್ಮ ಮಾರ್ಗಗಳನ್ನ, we saw 2 things will happen. 2 ಕಾರ್ಯಗಳು ಹಾಗೆ ಆಗುತ್ತವೆ ಎಂಬುದಾಗಿ ನಾವು ನೋಡಿದ್ದೇವೆ. The first one, we shall have a restored consciousness of the Lord's presence.
ಮೊದಲನೇದಾಗಿ ನಾವು ಪುನಃ ದೇವರ ಪ್ರಸನ್ನತೆಗೆ ಹಿಂದಿರುಗಿ ಬಂದಿದ್ದೇವೆ ಎನ್ನುವಂತ ಮನವರಿಕೆ ಉಂಟಾಗುತ್ತದಾಗಿದೆ. And number two, we shall have a renewed experience of the Lord's power. ಎರಡನೇದಾಗಿ ನಾವು ದೇವರ ಶಕ್ತಿಯನ್ನು ಮತ್ತೆ ಹೊಂದಿದ್ದೇವೆ ಎನ್ನುವಂತ ಅನುಭವ. ಎರಡನೇದಾಗಿ we shall have the renewed experience of the Lord's power. Shall we look to the Lord in prayer? ಕನ್ನಡದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ದಾಸನೂ ಪ್ರವಾದಿಯೂ ಆದ ಹಗ್ಗಾಯಿನ ಮೂಲಕವಾಗಿ ನೀನು ನಮಗೆ ಕೊಟ್ಟಂತ ಈ ಸಂದೇಶಕ್ಕಾಗಿ ಸ್ತೋತ್ರ. ನಮ್ಮ ಜೀವನದಲ್ಲಿ ಹೌದು, ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ ಅಥವಾ ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ ನಿನ್ನ ದಾಸನಾದಂತಹ ಹಗ್ಗಾಯನ ಮೂಲಕವಾಗಿ ನಮಗೆ ಹೇಳಿದಿ. ಯಾಕೆ ನಾವು ಅದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳಬೇಕು? ಯಾವಾಗ ನಾವು ಅದನ್ನು ತಂದುಕೊಳ್ಳಬೇಕು ಮತ್ತು ಹೇಗೆ ನಾವು ನಮ್ಮ ಮಾರ್ಗಗಳನ್ನು ಗಮನಿಸಬೇಕು ಎಂಬ ಸತ್ಯಗಳನ್ನು ನಾವು ಆಲೋಚಿಸಿದೆವು. ಪ್ರೀತಿಯ ಸ್ವಾಮಿ, ನಿನ್ನ ವಾಕ್ಯದ ಸತ್ಯದ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿರುವಂತಹದ್ದು ಪುನಃಸ್ಥಾಪಿಸಲ್ಪಟ್ಟಂತ ಮನಸಾಕ್ಷಿ. ಎರಡನೇದಾಗಿ ನಮ್ಮ ಜೀವನದಲ್ಲಿ ನೂತನವಾಗಿ ಅಥವಾ ಹೊಸದಾಗಿ ಮಾಡಲ್ಪಟ್ಟಂತ ಆತನ ಬಲ, ಆ ಶಕ್ತಿಯ ಅನುಭವ. ಹೌದು ಸ್ವಾಮಿ, ನೀನಿದನ್ನು ನಮಗೆ ವಾಗ್ದಾನ ಮಾಡಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರ. ಈ ವಾಕ್ಯವನ್ನು ಆಶೀರ್ವದಿಸು. ಬಂದಂತ ಎಲ್ಲ ಪ್ರಿಯರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿದ್ದೇವೆ ಸ್ವಾಮಿ. ಆಮೆನ್.